ಪ್ರಿಯರೇ, ಸತ್ಯವೇದದಲ್ಲಿ 2 ತಿಮೋಥೆಯ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ, ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಪ್ರಿಯರೇ, ಸುವಾರ್ತೆಯ ಮೂಲಕ ನಮಗೆ ಲಭಿಸಿದ ಫಲವಾಗಿದೆ ನಿತ್ಯ ಜೀವವೆಂಬುದು. ನಾವು ಈಗ ದೇವರನ್ನು ಸ್ತುತಿಸಲು ಆರಾಧಿಸಲು ಕಾರಣವೇನಾಗಿದೆ? ಈ ಸುವಾರ್ತೆಯ ನಿಮಿತ್ತವಾಗಿದೆ. ಈ ಸುವಾರ್ತೆ ಇಲ್ಲದಿರುತ್ತಿದ್ದರೆ ನಾವು ಯಾರೂ ಸಂತೋಷದಿಂದ ಸಮಾಧಾನದಿಂದಿರಲು ಸಾಧ್ಯವೇ ಇಲ್ಲ. ಪೌಲನು ಹೇಳುತ್ತಾನೆ, ಅಂಧಕಾರದ ಅಧಿಕಾರದಿಂದ ಪ್ರೀತಿ ಸ್ವರೂಪಿಯಾದ ದೇವರ ರಾಜ್ಯಕ್ಕಾಗಿ ನಮ್ಮನ್ನು ಕರೆದ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರು ತನ್ನನ್ನೇ ಯಜ್ಞವನ್ನು ಅರ್ಪಿಸಿದ್ದರಿಂದ ನಾವೆಲ್ಲರೂ ಇಂದು ಜೀವದಿಂದಿದ್ದೇವೆ. ಆದುದರಿಂದ ನಾನು ನಿಮ್ಮ ಹತ್ರ ಹೇಳುವುದೇನೆಂದರೆ, ನಾವು ಈಗ ಜೀವದಿಂದಿರುವುದು ಈ ಸುವಾರ್ತೆಯ ನಿಮಿತ್ತ ಎಂಬುದನ್ನು ಮರೆಯದಿರಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ದೇವ ಮಕ್ಕಳಿಗೆ ದೊಡ್ಡ ಜವಾಬ್ದಾರಿ ಇದೆ. ಈ ದಿನಗಳಲ್ಲಿ ಅನೇಕರು ಆತ್ಮಿಕವಾಗಿ ಸತ್ತ ಸ್ಥಿತಿಯಲ್ಲಿರುವಾಗ ಅವರ ಬಳಿಗೆ ಹೋಗಿ ಜೀವದ ವಾಕ್ಯವನ್ನು ಅವರಿಗೆ ಹೇಳುವವರಾಗಿ ತೀರಬೇಕು. ದೇವರು ನಮ್ಮನ್ನು ನಾಚಿಕೆ ಪಡದೆ ಸುವಾರ್ತೆಯನ್ನು ಇತರರಿಗೆ ಹೇಳುವುದಕ್ಕಾಗಿಯೇ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದಲೇ ಪೌಲನು ತಿಮೋಥೆಯ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಈ ಜೀವವು ನನಗೆ ಕೊಟ್ಟದು ಸುವಾರ್ತೆಯ ನಿಮಿತ್ತದಿಂದ ಎಂದು. ಅದೇ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸತ್ಯವಚನವನ್ನು ಯಾವುದೇ ನಾಚಿಕೆ ಇಲ್ಲದೆ ಸಾರುವುದಕ್ಕಾಗಿ ಸೈನಿಕನಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಿಲ್ಲಲು ಪ್ರಯತ್ನಿಸ್ತೇನೆ ಎಂಬುದಾಗಿ. ಹಾಗೆ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಹಾಗೆಯೇ ಸುವಾರ್ತೆಯನ್ನು ಅನುಸರಿಸಿ ಭಯಭಕ್ತಿಯಿಂದ ಜೀವಿಸುವ ಪ್ರತಿಯೊಬ್ಬರು ಹಿಂಸೆಗೊಳಗಾಗುವರು ಎಂದು ಬರೆದಿದ್ದಾರೆ. ಹಾಗೆಯೇ 4ನೇ ಅಧ್ಯಾಯದಲ್ಲಿ, ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಪೌಲನು ದೃಢಚಿತ್ತದಿಂದ ಹೇಳಿದ ಮಾತನ್ನು ಗಮನಿಸಬೇಕಾಗಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ಎಂದು. ಎಷ್ಟು ಜನರಿಗೆ ಪೌಲನು ಹೇಳಿದಾಗಿ ಹೇಳಲಿಕ್ಕಾಗುತ್ತದೆ? ಈ ದಿನದಲ್ಲಿ ಸುವಾರ್ತೆಯ ಕುರಿತ ದಾಹವು ನಮ್ಮೊಳಗೆ ಬರಬೇಕಾದರೆ ಈ ನಿತ್ಯ ಜೀವದ ಪ್ರಕಾಶವು ನಮ್ಮಲ್ಲುಂಟಾಗಬೇಕು. ಉದಾಹರಣೆಗೆ ಪ್ರಿಯರೇ, ನಮಗೆ ಹೃದಯ ಸಂಬಂಧವಾದ ರೋಗವು ಬಂದರೆ ನಾವು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಕೂಡಲೇ ಪರಿಣಿತರಾದ ಡಾಕ್ಟರ್ ಹತ್ರ ಹೋಗುತ್ತೇವೆ. ಯಾಕಂದರೆ ಹೃದಯ ಸಂಬಂಧ ರೋಗವಾಗಿರುವುದರಿಂದ ಅವರು ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಗುಣಮುಖರಾಗಿ ಬಂದ ಮೇಲೆ ಇದೇ ಥರದ ಹಾರ್ಟ್ ಸಂಬಂಧವಾದ ರೋಗಿಯನ್ನು ಕಂಡ ಕೂಡಲೇ ಹೇಳ್ತಾರೆ, ಅವರು ಟ್ರೀಟ್ಮೆಂಟ್ ತಗೊಂಡ ಡಾಕ್ಟರನ್ನು ಅವರಿಗೆ ರೆಫರ್ ಮಾಡ್ತಾರೆ. ಆಗಿರುವುದಾದರೆ ನನ್ನಲ್ಲಿ ನಿಮ್ಮಲ್ಲಿ ನಮಗೆ ನಾವೇ ಪ್ರಶ್ನೆ ಕೇಳೋಣ. ನಮ್ಮನ್ನು ಅಂಧಕಾರದ ಶಕ್ತಿಯಿಂದ ಬಿಡಿಸಿ ನಮಗೆ ನಿತ್ಯ ಜೀವವನ್ನು ಒದಗಿಸಿದ, ನಮ್ಮನ್ನು ಮರಣದಿಂದ ನಿತ್ಯ ಜೀವದ ದಾರಿಯನ್ನು ತೋರಿಸಿದ ಸರ್ವಶಕ್ತನಾದ ಯೇಸುವನ್ನು ನಾವು ಇತರರಿಗೆ ಪರಿಚಯಿಸಿಕೊಟ್ಟಿದ್ದೇವೋ? ನಮ್ಮನ್ನು ದೇವರು ಕರೆದದ್ದೇ ನಷ್ಟಪಟ್ಟು ಹೋದ ಮಹಿಮೆಯನ್ನು ತಿರುಗಿ ಕೊಡುವುದಕ್ಕೋಸ್ಕರವೇ, ಅಲ್ಲದೆ ಲೋಕದ ಸಂಪತ್ತು ಸ್ಥಾನಮಾನಕ್ಕೋಸ್ಕರವಲ್ಲ. ಈ ದಿನ ತೀರ್ಮಾನ ಮಾಡಿ ಯೇಸುವಿನ ಬಗ್ಗೆ ಅರಿಯದವರಿಗೆ ತಿಳಿಸ್ತೇನೆಂದು. ಮತ್ತಾಯ 25ನೇ ಅಧ್ಯಾಯ 14-30 ಓದುವ ಹಾಗೆ, 1 ತಲಾಂತು ಪಡಕೊಂಡನು, ಅದನ್ನು ಭೂಮಿಯಲ್ಲಿ ಬಚ್ಚಿಟ್ಟು ಕತ್ತಲೆಗೆ ಹಾಕಲ್ಪಟ್ಟನು. ಅದೇ ರೀತಿ ನಮಗೆ ಸುವಾರ್ತೆ ಮುಖಾಂತರ ನಿಶ್ಚಯಿಸಲ್ಪಟ್ಟ ನಿತ್ಯ ಜೀವದ ದಾರಿಯನ್ನು ಮುಚ್ಚಿಡದೆ ಸತ್ಯ ತಿಳಿಯದವರಿಗೆ ತಿಳಿಸಿ ದೇವರ ರಾಜ್ಯಕ್ಕೋಸ್ಕರ ಅನೇಕರನ್ನು ಆದಾಯ ಮಾಡಿ ಬಲ ನಂಬಿಕಸ್ಥನಾದ ಒಳ್ಳೆಯ ಆಳು ನೀನು ಎಂಬ ಮಾತನ್ನು ದೇವರು ನಮ್ಮ ಕುರಿತು ಹೇಳುವಾಗೆ ಮಾರ್ಪಡೋಣವಾ?